ನಿಂಬೆ ಗಿಡದಂತ ಸವಲತ್ತು ಯಾವ್ದಲ್ಲ ಅಲ್ಲ ಅಷ್ಟು ಇನ್ಕಮ್ ಯಾವ್ದೂ ಅಲ್ಲ ನನ್ನ ತಿಳಿದ ಮಟ್ಟಿಗೆ. ಭಾರಿ ನಿಂಬೆ ಫಡ ನೋಡ್ರಿ, ಮಾಡೇಬೇಕು ಎಲ್ಲರೂ. ಪ್ರತಿಯೊಬ್ಬ ರೈತ ಮಾಡಿದ್ರೆ ಕಮರ್ಷಿಯಲ್ ದುಡ್ಡು ಇದ್ದಂಗೆ ನೋಡ್ರಿ. ನಮಸ್ಕಾರ ವೀಕ್ಷಕರೇ, ಇವತ್ತು ನಾವೊಂದು 25 ವರ್ಷ ಹಳೇದು ನಿಂಬೆಕಾಯಿ ಪ್ಲಾಂಟೇಶನ್ಗೆ ಬಂದೀವಿ. ಇದು ಫಾರ್ಮಿಂಗ್ದು ಫುಲ್ ವ್ಲಾಗ್ ಮತ್ತು ಇದ್ರದ್ದು 25 ವರ್ಷಲಿಂದ ಹೆಂಗೆ ಮೇಂಟೆನೆನ್ಸ್ ಮಾಡ್ಯಾರಂತ ಎಲ್ಲ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಬರ್ರಿ ಇವತ್ತು. ಸರ್ ನಿಮ್ಮ ಪರಿಚಯ ರೀ? ನಮ್ಮ ಹೆಸರು ಕಲ್ಯಾಣಪ್ಪ, ಫಾರ್ಮ್ ತೆಂಗಿಳಿ ಅಂತ ಹೇಳಿ. ಹಾಂ ರೀ. ಇದು ನಿಂಬೆಕಾಯಿ ಪ್ಲಾಂಟೇಶನ್ ಮಾಡ್ಬೇಕಂತ ಯಾಕೆ ಬಂತ್ರಿ ಸರ್? ಇದು ಯಾಕಂದ್ರೆ ಹಿಂದಕ್ಕೊಂದು ಕಾಲಕ್ಕೆ ಏನಿತ್ತು, ಕಿರಾಣಿ ಅಂತ ಹೇಳಿತ್ತು. ಹಾಂ ರೀ. ಕಿರಾಣಿ ಅಂದ್ರೆ ಆ ಕಾಲಕ್ಕೆ ಇದು ಏನದ ನಿಂಬೆ ಅದು ಇದ್ದಿಲ್ಲ. ಈಗ ಏನಾಗಿದೆ ಕಮರ್ಷಿಯಲ್ ಆಗ್ಯದ ಇದು. ಯಾವಾನು ಕಂಟಿನ್ಯೂ ಇದು ಕಮರ್ಷಿಯಲ್ಲೇ ನಮ್ಗೆ. ಯಾವಾಗ ವರ್ಷ ಇಡೀ ಬರ್ತದ, ಅದಕ್ಕಾಗಿ ಪ್ಲಾಂಟ್ ಉಪಯೋಗ ಮಾಡ್ಕೊಂಡಿರು. ಇನ್ನೊಂದು ಏನದಪ್ಪ ಅಂದ್ರೆ ಒಳ್ಳೆ ಜಮೀನು ಬೇಕಾಗಿಲ್ಲ ಇದಕ್ಕೆ, ಖರಾಬ್ ಜಮೀನು. ಎರಡನೇದೇನದ ನೀರು ಕಡಿಮೆ ಇದ್ರೂ ಇದು ನಡೀತದೆ. ಇನ್ನೊಂದೇನದ ಲೇಬರ್ ಇವತ್ತು ಸಿಗ್ಲಿಲ್ಲ, ನಾವು ನಾಳೆಗೆ ನಾವು ಆಯ್ಕೋಬೋದು. ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ 4 ದಿನ ಬಿಟ್ಟು ಕಳಿಸ್ಬೋದು ಇದು. ಆ ಉದ್ದೇಶದಿಂದ ಇದು ಆಯ್ಕೆ ಮಾಡ್ಕೊಂಡಿದ್ದು. ವರ್ಷಾನವಿಡೀ ಇದು ಫಲ ಸೇಲ್ ಇಲ್ಲ ಇದು ನಿಂಬೆ ಫಡ. ಅದಕ್ಕಾಗಿ ನಿಂಬೆ ಫಡ ಮಾಡ್ಕೊಂಡಿದ್ದೀವಿ. ಉದ್ದೇಶ ಅದೇ. ಇನ್ನೊಂದು ಏನಪ್ಪ ಅಂದ್ರೆ ಇದಕ್ಕೆ ಏನಪ್ಪ ಖರ್ಚು ಭಾಳ ಕಡಿಮೆ ಅದ ರೀ. ವರ್ಷನ್ಯಾಗ ಒಂದ್ಸಲ ಜೂನ್ ಜುಲೈದಾಗ 2 ಸಲ ಸ್ಪ್ರೇ ಮಾಡಿದ್ರಾಯ್ತು, ಮುಗಿದಾಯ್ತು. ಅವಾಗ ಕೀಡಿ ಬಂದಿರ್ತದೆ, ಸಾಲ ಮೀಡಿಯಮ್ ಔಷಧ ಹೊಡೆದ್ರೆ ಹುಳುಗಳು ಸತ್ತೋತ. ಇನ್ನೊಂದು ಇದಕ್ಕೆ 3 ವರ್ಷ ತನಕ ಫರ್ಟಿಲೈಸರ್ ಬಳಸ್ಬೋದು ಇದಕ್ಕೆ ನಾವು. 3 ವರ್ಷ ಆದ ನಂತರ ಇದು ಫರ್ಟಿಲೈಸರ್ ನಾವು ಬಂದ್ ಮಾಡಿ, ಅಥವಾ ತಿಪ್ಪಿ ಗೊಬ್ಬರ ಅಥವಾ ಕುರಿ ಗೊಬ್ಬರ ಅದನ್ನು ಒಂದು ಥೌಲ್ ಹಾಕಿ ತೆಗ್ನಾಗ ಹಾಕಿ ನೀರು ಹಾಕಿ ನೆನೆಸಿ ಅದನ್ನು ಪೌಡರ್ ಮಾಡಿ ಹಾಕ್ಬೋದು. ಇನ್ನೊಂದು ಹೆಂಡಿನೇ ಹಸಿ ಹೆಂಡಿ ಅಂತಾರೆ, ಅದು ನೀರು ಮಾಡಿ ಇದಕ್ಕೆ ಹಾಕಿದ್ರೆ ಫರ್ಟಿಲೈಸರ್ ಕೊಡೋ ಜರತ್ತೆ ಇಲ್ಲ. ಅದರಿಂದ ಹೆಚ್ಚು ಉತ್ಪನ್ನ ಆಗ್ಬೋದು. ನಿಂಬೆ ಭಾಳ ಒಳ್ಳೇದು, ಇದು ಶರೀರಕ್ಕೂ ಒಳ್ಳೇದು. ಈಗಿನ ಕಾಲಕ್ಕೆ ಒಂದು ವೇಳೆ ರೇಟ್ ಕಡಿಮೆ ಇತ್ತು, ನಾವು ಉಪ್ಪಿನಕಾಯಿ ಹಾಕ್ಬೋದು. ಹೌದು, ಮಾರ್ಕೆಟ್ ಡಲ್ ಅದ, ಮತ್ತು 8-10 ಮಂದಿ ಲೇಬರ್ ತೊಗೊಂಡು ನಾವೇ ಉಪ್ಪಿನಕಾಯಿ ಒಂದು ಮಾರ್ಕೆಟ್ ಮಾಡ್ಬೋದು, ಬೇರೆ ಬೇರೆ ಕಡೆ ಕಳಿಸ್ಕೊಳ್ಬೋದು. ಅಂದ್ರೆ ಲಾಸ್ ಅಂತೂ ಇಲ್ಲ ಇದು. ಲೇಬರ್ ಬಗ್ಗೆದಾಗ ಏನಪ್ಪ ಬೇಕೇ, ಇವತ್ತು ಅರ್ಜೆಂಟೇ ಹುಲ್ಲೇ ತೆಗಿಬೇಕು, ಸಡಿನೇ ತೆಗಿಬೇಕಂತನೂ ಇಲ್ಲ. ಇದು ಲಾಸ್ ಅಂತೂ ಕಾಣೋಲ್ಲ ನಮಗಿಲ್ಲ. ಆ ಉದ್ದೇಶದಿಂದ ಮಾಡ್ಕೊಂಡು. ಇನ್ನೊಂದು ಏನದ, ಇದ್ರ ಆವಿಷನೂ ಹೆಚ್ಚು ರೀ. ಯಾಕಂದ್ರೆ ಫಸ್ಟ್ ಪ್ಲಾಂಟ್ ಅದ, ಅಷ್ಟು ಅನುಭವ ಕಡಿಮೆ ಇತ್ತು ಇದಕ್ಕೆ. ಅದಕ್ಕಾಗಿ ಇದಕ್ಕೆ ಸ್ವಲ್ಪ ಆವಿಷ ಕಡಿಮೆ ಐತಿ ಇದಕ್ಕೆ. ಈಗ ಮುಂದಿನ ಪ್ಲಾಂಟ್ಗಳು ಹಾಗೆ ಮಾಡಿಕೊಡಲ್ಲ, ಯಾಕಂದ್ರೆ 40 ವರ್ಷ ಬದುಕಲೇಬೇಕು. ಹೌದ್ರಿ ಪ್ಲಾಂಟಿಗೆ. ಯಾಕೆ ಕೊನೆಯಲ್ಲಿ ಬಿಟ್ಟು ಕೆಲವು ಫರ್ಟಿಲೈಸರ್ ಉಪಯೋಗ ಮಾಡಿದೆವು, ಅದು ಮಾಡಿದೆವು, ಗಿಡ ಕೊಳ್ಳಿ ತೊಗೊಂಡು ಕಡ್ದೆವು. ಕೊಳ್ಳಿ ಹೆಚ್ಚು ಕಡಿಮೇಬಾರ್ದು. ಆರಾಪತ್ತಿ ಅದ ಸುಣ್ಣ ಹೆಚ್ಚು ಉಪಯೋಗ ಮಾಡ್ಕೋಬೇಕು ನಾವು. ದೊಡ್ಡ ಬಡ್ಡಿ ಸಣ್ಣ ನೀವು ಬೇಕಾದ ಸಣ್ಣ ಕಟ್ ಮಾಡ್ಬೋದು. ಸ್ವಲ್ಪ ಇಷ್ಟು ಬಡ್ಡಿ ನೀವು ಕಟ್ ಮಾಡಿದ್ರೆ ಸೆಪ್ಟಿಕ್ ಆಗ್ತದೆ. ಅದಕ್ಕೆ ಸುಣ್ಣ ಉಪಯೋಗ ಮಾಡ್ಬೇಕು ಯಾವಾಗಲೂ ನಿಂಬೆ ಕಟ್ ಮಾಡೋ ಟೈಮ್. ಕಟ್ ಮಾಡೋ ಟೈಮ್ದಾಗ. ಈಗ ಎಲ್ಲಪ್ಪ ಸುಣ್ಣ ನಮಗೆ ಬಡಿಯೋದಾಗಲ್ಲ, ಆರ ಇರ್ತದ, ಆರಾಪತ್ತಿಗೆ ಹಚ್ಬೇಕು, ಕೊಯ್ಬೇಕು. ಇದು ಕೊಯ್ತಿ ಇರ್ತಾವಲ್ರಿ, ಅದಕ್ಕೆ ಎದ್ಬೇಕು. ಇಲ್ಲ ಕತ್ರಿ ಇತ್ತು, ಕತ್ರಿ ಸುಣ್ಣದಾಗ ಎದ್ದು ಕಟ್ ಮಾಡ್ಬೇಕು. ಮಾಡೋ ಸೆಪ್ಟಿಕ್ ಒಟ್ಟೆ ಆಗಲ್ಲ ನಿಂಬೆ ಗಿಡ. ಈಗಿದು ನಾವು ಹಚ್ಬೇಕು ಈ ಗಿಡ ಅಂತಂದ್ರ ಹೆಂಗ್ ಜಮೀನ್ ತಯಾರಿ ಅದೆಲ್ಲ ಹೆಂಗ್ರಿ? ಹೆಂಗ್ ಮಾಡ್ಬೇಕು ಅದು ನೋಡ್ರಿ, ತಳಿ ಅವ್ರ ಮೈನತ್ ಮೇಲೆ 20 ರಿಂದ 22 ಫೀಟ್ ಹಚ್ಬೇಕು. ಗಿಡದಿಂದ ಗಿಡಕ್ಕೆ 22 ಫೀಟ್ ಹಚ್ಚದ್ರೆ ಏನಂತದ, ನಮ್ಮ ಗಿಡ ದೊಡ್ಡವಾಗತ್ತನ ಒಳಗೆ ಎಡಿ ಕುಂಟಿ ಹೊಡಿಬೋದು. ಇನ್ನೊಂದೇನದ, ಈ ಫಲ ಬರತ್ತನ ಒಳಗೆ ಒಂದು ಪೀಕ್ ತಕ್ಕೋಬೋದ್ರಿ, ಅಥವಾ ನುಗ್ಗಿ, ಅಥವಾ ಇನ್ನಿತರ ಜಮಿ ಗೋಧಿ. ಇದು ಹೂವು ಕಾಯಿ ಬಿಡತ್ತನ ನಮ್ಗೆ ಅದೊಂದು ಫಲ ಬರ್ತದೆ, ಜಮೀನು ವೇಸ್ಟ್ ಆಗಲ್ಲ. ಅದಕ್ಕಾಗಿ 22ರಿಂದ ಹಚ್ಚೋದು ಭಾಳ ಒಳ್ಳೇದು. ಇನ್ನೊಂದೇನದ, ಒಳಗೆ ಸೂರ್ಯನ ಕಿರಣ ಹೋಗ್ಬೇಕ್ರಿ ಯಾವಾಗನು. ಹೊಟ್ಟೆ ಸೂರ್ಯನ ಕಿರಣ ಹೋಗ್ಲಿಲ್ಲ ಬೆಳೆ ಯಾವ್ದಾಗಲ್ಲ. ಹೂವು ಉದುರೋದು ಚಾಲು ಆಗ್ತದೆ, ಹೂವು ಕಾಯಿ ಮಿಡಿ ಉದುರ್ತದೆ. ಕಂಪಲ್ಸರಿ ಸೂರ್ಯನ ಕಿರಣ ಒಳಗೆ ಗಿಡದಾಗ ಬರೇಬೇಕ್ರಿ. ಬಂದ್ರೆ ಅದರಿಂದ 20-22ರಿಂದ. ಯಾರೇ ಹೊಲ ಕಡಿಮೆ ಇತ್ತಂದ್ರೆ ಏನ್ ಮಾಡ್ತಾರೆ, 20 ತೋತಾರೆ, ಯಾರು 18 ತೋತಾರೆ. ಅದು ಅಷ್ಟು ಸರಿ ಅನ್ಸಲ್ಲ ನನಗೆ. ಅನ್ಸ ಮಟ್ಟಿಗೆ ಅದಕ್ಕೆ 22 ಇದ್ರೆ ಸರಿ. ಈಗ ನೀವು ಎಷ್ಟು ಜಾಗ ಬಿಟ್ಟು ಹಚ್ಚಾರಿ? ನಮ್ದು ಅದೇ 22. 22 ಹಿಂಗ್ 22 ಹಿಂಗ್ 22. ಈಗ ಟೋಟಲ್ ಎಷ್ಟು ಎಕರೆ ಒಳಗದ ಇದು? ಇದು ಒಂದು 3 ಎಕರೆ ಅದ ಪೈಲೆ ಹೈಪಡ. ಉಳ್ಕಿದ ಒಂದು 4 ಒಂದು 4 5 ಎಕರೆ. ಒಂದು 5 ಎಕರೆ ಇಲ್ಲದ 4 ಎಕರೆ ಇಲ್ಲಿ
ಹಾ ರೀ ಅಂದ್ರೆ ಟೋಟಲ್ ಒಟ್ಟು 9 ಒಟ್ಟು ಅಂದ್ರೆ 11 ಎಕರೆ. ಹಾ ರೀ 11. 11 ಎಕರೆದಾಗ ಇದು ಹಳೆ ಪಡ ಇದು. ಹಾ ರೀ ಹಳೇದಂದ್ರೆ ಉಳ್ಕಿವೆಲ್ಲ ಎಷ್ಟೊಂದು ಯಾವಾಗ ಇದು ಹಚ್ಚಿದ್ರಿ? ಮತ್ತೆ 20-25 ವರ್ಷ ಮೇಲೆ ಐತಿ ನೋಡ್ರಿ. ಹಾ ರೀ ಹ್ಮ್ ಯಾಕಂದ್ರೆ ಇದಕ್ಕೆ ಅಷ್ಟು ಅನುಭವ ಇದ್ದಿದ್ದಿಲ್ಲ. ಹಾ ರೀ ಈಗ ಮುಂದೆ ಅನುಭವ ಆಗ್ತದೆ, ಇದಕ್ಕೆ ಹೆಚ್ಚು ಅದ್ರಾಗ ಚಲೋ. ಆವಿಷ್ಯ ತರ್ಬೋದು ಅದಕ್ಕೆ. ಹಾ ರೀ ಯಾಕಂದ್ರೆ ನಮ್ಗೆ ಗುರುತಿಲ್ದ ಬಟ್ಟಿಗೆ ಹೆಚ್ಚು ಫರ್ಟಿಲೈಸರ್ ಉಪಯೋಗ ಆಗಿದೆ ಇದಕ್ಕೆ. ಹಾ ರೀ ಈಗ ಮುಂದೆ ಫರ್ಟಿಲೈಸರ್ ಜರತ್ತಿಲ್ರಿ ಗಿಡಗಳಿಗೆ, ನಿಂಬೆ ಗಿಡ. ಇನ್ನೊಂದೇನೋ ನಿಂಬೆ ಗಿಡ ಯಾಕಂತ ಚಾಯ್ಸ್ ಅಂತ ಕೇಳಿದ್ರಿ, ಹಾ ರೀ ಹೊರಗಿನಕಿಂತ ಅದ್ರ ತಿಂಡಿ ಅದೇ ತೋತದ್ರಿ. ಹಾ ಈಗ ಇದೇನಲ್ಲ ಜನವರಿ ಡಿಸೆಂಬರ್ನಾಗ ಇದು ತಪ್ಪಲುದ್ರಿ, ಇದು ಗೊಬ್ಬರ ಆಗ್ತದೆ. ಗೊಬ್ಬರ ಆತು. ಇನ್ನೊಂದೇನದ ಬೇರ್ನಾಗ ಏನದು ಬರ್ತದ್ರಿ, ಹಾ ಸಣ್ಣ ಕೂದಲು ಎಳಿ ಬರ್ತದ, ಅದನ್ನು ಗೊಬ್ಬರ ಆಗ್ತದ್ರಿ. ಹಾ ರೀ ಯಾಕಂದ್ರೆ ಹೆಚ್ಚ ಹಡ್ಡು ಕೊಡಬಾರ್ದ್ರಿ ಇದು. ಹಾ ರೀ ಒಂದು ಕಟ್ ಆಯ್ತಂದ್ರ ನಮ್ಮ ಶರೀರದಾಗ ನರ, ಇವೇನಂತೀರ ನರ ಅಂತಿರಲ್ಲ, ಹಾ ರೀ ಆ ನರ ಕಟ್ ಆದಂಗ ಮನುಷ್ಯ ಯಾವ ತರ ತಕ್ಲೀಫ್ ಆಗ್ತದೆ, ಗಿಡಕ್ಕೂ ಆ ತರ ತಕ್ಲೀಫ್ ಆಗ್ತದೆ. ಇದು ಹೆಚ್ಚ ಹಡ್ಡು ಕೊಡಬಾರ್ದ್ರಿ, ಕಟ್ ಮಾಡ್ಬೋದು. ಒಂದ್ ವೇಳೆ ಕಟ್ ಆಯ್ತು ಜಡೆ ಗಿಡ ಹೊಡೆದಂದ್ರ ಆ ಸೈಡ್ ಒಣಗ್ತಿರ್ತದ ನೋಡ್ರಿ ಗಿಡ. ಒಂದೇ ಸೈಡ್ ಒಣಕೋತದ. ಅದು ಯಾವ ಸೈಡ್ ಕಟ್ ಆಗುತ್ತೋ ಆ ಸೈಡ್ ಸೆಪ್ಟಿಕ್ ಆಗ್ತದೆ. ಇಲ್ಲಿ ಮ್ಯಾಲ ಒಂದೇ ಕಟ್ ಆದ್ರೆ ತೆಳಗ್ ಬಡ್ಡಿದಾಗ ಕಟ್ ಆದ್ರೂ ಆಗ್ತದ. ಅದಕ್ಕೆ ಏನ್ ಮಾಡ್ಬೇಕು, ಯಾವಾಗಲೂ ಮ್ಯಾಲಿನ ಮಣ್ಣು, ಈ ಮಣ್ಣು ಹೊರಗೆ ಹಾಕೋದು, ಹೊರಗಿನ ಮಣ್ಣು ಒಳಗೆ ಹಾಕ್ಬೇಕು. ಹಾಕಿದ್ರೆ ನಡೀತದ ನಾವು. ಏನು ಅದ್ರ ಗೊಬ್ಬರ ಅದೇ ಮ್ಯಾಲ ನಾವು ಇಲ್ಲ ಅಂದ್ರೆ ಒಂದು 50% ಕುಡಿಯಬೇಕು. ಯಾಕಂದ್ರೆ ನೀರ್ ಇರ್ತದಲ್ಲ, ಕಂಟಿನ್ಯೂ ನೀರ್ ಕೊಡ್ತೀವಲ್ಲ, ಅದಕ್ಕೆ ಹೆಚ್ಚು ಇದು ಆಗಲ್ದ ಮ್ಯಾಲಿನ ಗೊಬ್ಬರ ಕೊಡ್ಬೇಕು. ಮತ್ತ ಇದಕ್ಕ ಖರ್ಚು ಏನ್ ಬರ್ತಾವ್ರಿ? ಖರ್ಚು ಮಿನಿಮಮ್ 10 ಮುಂದೆ ಅಷ್ಟು ಬರ್ತದ್ರಿ. ಹಚ್ಚೋದು, ತೆಗ್ಗ ಹೊಡಿಯೋದು, ಫಸ್ಟ್ ಪ್ಲಾಂಟ್ ಅಗಿ ತರೋದು. ಈಗ ಅವಾಗ 10 ರೂಪಾಯಿಗೆ ಒಂದು ಅಗಿದು, ಈಗ 100 ರೂಪಾಯಿ ಮ್ಯಾಲ ಒಂದು ಅಗಿ. ಎಕರ್ಕ್ ಮಿನಿಮಮ್ ಅಪ್ಪ ಅಂದ್ರೆ 100 ಅಗಿ ಕೊಡ್ತದ್ರಿ. ಸ್ವಲ್ಪ ಹೆಚ್ಚ ಕಮ್ಮ ಅಷ್ಟೇ ಫೀಟಿನ ಮೇಲೆ. ಮತ್ತ ಇದಕ್ಕೆ ಯಾವ ರೀತಿ ಮಣ್ಣು ಬೇಕಾಗ್ತದ್ರಿ ಹಚ್ಚಲಕ್ಕ? ಮಣ್ಣು ಅಂದ್ರೆ ಈ ಖಟಕ್ ಟೈಪ್, ಕೆಲವು ಗುಡ್ಡ ಇದ್ದು ವಾರಿ ಬರ್ತದಲ್ರಿ, ಅಂದ್ರೆ ಮ್ಯಾಲ ಮಣ್ಣು ಇರ್ತದ, ಕೆಳಗ ಸಣ್ಣ 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 ಗೂಟಿ ಇರ್ತದ ಕೆಳಗ ಗಿಡದಂಗ, ಅದನ್ನು ಒಳ್ಳೇದ್ರಿ. ಗಿಡ ಬೆಳೀತದ, ಅಂದ್ರೆ ಬಹಳ ಮರವಾಗಿ ಬೆಳೆಯಲ್ಲ, ಹೈಟ್ ಹೋಗ್ತದ ಆ ಏರಿಯಾದಾಗ. ಈ ಮಡ್ಡಿ ಟೈಪ್ ಏನ್ ಸಂತಾಳ ಜಮೀನ್ ಇರ್ತದ, ಅಲ್ಲಿ ಎತ್ತರನು ಹೋಗ್ತದ, ಅಡ್ಡಲ್ನು ಹೋಗ್ತದ, ಮರ ಆಗ್ತದ. ಮತ್ತೆ ಈಗ ಹಚ್ಚೋ ಟೈಮಿಗೆ ಅದಕ್ಕೆ ಏನ ಸ್ಪೆಷಲ್ ಗೊಬ್ಬರ ಏನ್ ನೋಡ್ರಿ ಅವ್ರ ಅನುಕೂಲ ಪ್ರಕಾರ. ಅನುಕೂಲ ಇರ್ತಾರೆ, ಕೆಲವ್ರು ಏನ್ ಕಟ್ಟಿಗೆ ಹಾಕ್ತಾರ, ಕೆಲವು ಗೊಬ್ಬರ ಹಾಕ್ತಾರ, ಕರಿ ಮಣ್ಣು ಹಾಕ್ತಾರ. ಈಗ ಅದು ಪ್ರಕಾರ, ನನ್ನ ಪ್ರಕಾರ ಅಂದ್ರೆ ಹೇಳ್ಬೇಕಾದ್ರೆ ತೆಗ್ಗ ಹೊಡಿಬೇಕು. ಜೂನ್ದಾಗ ತೆಗ್ಗ ಹೊಡಿಬೇಕು, ಅದೇ JCB ಮಣ್ಣು ಮುಚ್ಚಬೇಕು, ಏನು ಹಾಕೋದ್ ಬೇಡ, ಖುಲ್ಲಾ ಇಡ್ಬೇಕು. ಜೂನ್ ಜುಲೈದಾಗ ಬರ್ತಲೇ ತಡ ಸ್ವಲ್ಪ ಅದಕ್ಕೆ ಕೋಲ್ಡ್ ಮಾಡ್ಬೇಕು, ತೆಗ್ಗಿಗೆ ಕೋಲ್ಡ್ ಮಾಡಿ ಅಗಿ ಹಚ್ಚಬೇಕು. 2 ವರ್ಷ 3 ವರ್ಷ ತನ ಅದಕ್ಕೆ ಏನು ಹುಚ್ಚುತ್ ಮಾಡ್ಲಿಕ್ಕೆ ಹೋಗ್ಬಾರ್ದ್ರಿ. ಅದು ಬೆಳೆಯದಲ್ರಿ, ಅದಕ್ಕೆ ಮತ್ ಕೆಲ್ಸ ಅದ. ಸಣ್ಣ ಸಣ್ಣ ಮಗ್ಗಲ ಕಟ್ ಮಾಡ್ಕೋಬೇಕು. ಗಿಡ ಜುಂಪರ್ ಬರ್ತದ, ಒಳಗಿನ ಕಟ್ ಮಾಡ್ಬೇಕು. ಅದು ಸೂರ್ಯನ ಕಿರಣ ಬೀಳ್ಬೇಕ್ರಿ, ಸೂರ್ಯನ ಕಿರಣ ಬಿದ್ರೆ ಗಿಡ ಬೆಳೀತದೆ, ಇದ್ರೆ ಬೆಳೆಯಲ್ರಿ. ಅದಕ್ಕೆ ಏನ್ ಮಾಡ್ಬೇಕು, ನೀರ್ ಸ್ವಲ್ಪ ಅಷ್ಟೇ ಮಿನಿಮಮ್ ಬೆಳೆ ಕೊಡ್ಬೇಕು, ಹೆಚ್ಚಿಗೆ ಕೊಡ್ಲಿಕ್ಕೆ ಹೋಗ್ಬಾರ್ದು. ಹೆಚ್ಚಿಗೆ ಕೊಟ್ಟೆ ಅಂದ್ರೆ ಏನಾಗ್ತದೆ, ಹೂವ ಚಾಲು ಆಗ್ತದ್ರಿ, ಅದಕ್ಕೆ ಹೂವ ಮಿಡಿ ಚಾಲು ಆಗ್ತದೆ. ಚಾಲು ಆಯ್ತದ ಮುಂದೆ ಗಿಡ ಡೆವಲಪ್ ಆಗಲ್ಲ. ಯಾವ ವರ್ಷಕ್ಕೆ ನಾವು ಹಣ್ಣು ತಗೋಬೇಕ್ರಿ ಅದ್ರಲ್ಲಿಂದ? ಅದು ಮಿನಿಮಮ್ 3 ವರ್ಷ ಬೇಕು ನೋಡ್ರಿ ಚಲೋ ನನ್ನಕ್ಕ. 3 ವರ್ಷನ ಬಿಡ್ಬೇಕು. 2.5 ವರ್ಷಕ್ಕ ಹೂವ ಕಾಯಿ ಚಾಲು ಆಗ್ತದ, ಮಿಡಿ ಚಾಲು ಆಗ್ತದ. 3 ವರ್ಷಕ್ಕೆ ಫಲ ಚಾಲು ಆಗ್ತದ. ಅಲ್ಲಿ ಅಲ್ಲಿ ಪೂರಾ ಫುಲ್ ಬರಲ್ಲ, ಅಲ್ಲೊಂದ್ ಗಿಡ ಅಲ್ಲೊಂದ್ ಗಿಡ ಅಲ್ಲೊಂದ್ ಗಿಡ. ಬ್ಯಾಸಿಗೆಗೆ ನಮಗ್ ಹಣ್ಣು ಬೇಕು. ಬ್ಯಾಸಿಗೆಗೆ ರೇಟ್ ಹೆಚ್ಚಿರ್ತದೆ, ಈ ಟೈಮ್ದಾಗ ರೇಟ್ ಹೆಚ್ಚಿರಲ್ಲ. ಏನ್ ಮಾಡ್ಬೇಕಪ್ಪ ಅಂದ್ರೆ ನೀರ್ ಹೆಚ್ಚಿಗೆ ಕೊಡ್ಬೇಕು. ಯಾವಾಗ್ರಿ? ಈಗ ಮಳೆಗಾಲ ಟೈಮ್ ಮಳೆಗಾಲ ಮುಗಿಯೋ ಟೈಮ್ದಾಗ ನೀರ್ ಹೆಚ್ಚಿಗೆ ಕೊಡ್ಬೇಕು. ಮುಗಿಯೋ ಟೈಮ್ದಾಗ ನೀರ್ ಕೊಟ್ಟೇವಂದ್ರೆ ಏನಾಗ್ತದ್ರಿ, ನೀರ್ ಹೆಚ್ಚಾಯ್ತಂದ್ರೆ ಹೂವ ಉದುರ್ತದ, ಮಿಡಿ ಉದುರ್ತದ. ಬಂದ್ ಮಾಡಿಬಿಡ್ಬೇಕು. ಹೂವ ಮಿಡಿ ಉದುರಿಗೆ ಮತ್ತ ಏನ್ ಮಾಡ್ಬೇಕು, ನೀರ್ ಸ್ವಲ್ಪ ಅಟ್ಟೆ ಮೀಡಿಯಂ ನೀರ್ ಕೊಟ್ಟೆ ಹೂವ ಕಾಯಿ ಚಾಲು ಆಗ್ತದ, ಬ್ಯಾಸಿಗೆ ಚಾಲು ಆಗ್ತದ್ರಿ. ಅದೊಂದ್ ಪೀಕ್ ಡೆಡ್ ಮಾಡಿಬಿಡ್ಬೇಕು ನಾವು. ಮಳೆಗಾಲದ ರೇಟ್ ಇರಲ್ಲ, ರೇಟ್ ಇತ್ತಂದ್ರೆ ಪರವಾಗಿಲ್ಲ, ರೇಟ್ ಇಲ್ಲ ಸ್ವಲ್ಪ ನೀರ್ ಹೆಚ್ಚು ಕೊಟ್ಟೇವಂದ್ರೆ ಹೂವನು ಉದುರ್ತದ, ಮಿಡಿನೂ ಉದುರ್ತದ. ಮತ್ತ ಹೊಸ ಮಿಡಿ ಹೊಸ ಕಾಯಿ ಚಾಲು ಆಗ್ತದ, ಬ್ಯಾಸಿಗೆ ನಮ್ಗೆ ರೇಟ್ ಸಿಗ್ತದ. ಹಂಗ ಬತ್ತ ಯಾವನು ಕಗ್ನು ಕಡಿಬೋದು, ಹಣ್ಣು ಕಡಿಬೋದು. ನಿಂಬೆ ಪಡ ಅಂದ್ರೆ ಕಮರ್ಷಿಯಲ್ ಅಂತೇಳಿ. ಈಗ ಸದ್ಯನ ಕಾಲಕ್ಕೆ ಹಿಂದಕ್ಕೆ ಏನಿತ್ತು, ಎಲ್ ತೋಟಗಳು ಇದ್ವು ರೀ. ಎಲ್ ತೋಟ ಅಂದ್ರೆ ಮಿನಿಮಮ್ ಇದು 3 ಎಕರೆ ಅಂದ್ರೆ ಒಂದು 50 ಎಕರೆ ಖರ್ಚ ನೋಡ್ಕೊಂಡು ಹೋಗ್ತದೆ ನೋಡ್ರಿ, ಮನಿ ಎಲ್ಲ. ಹಿಂದ ಒಂದು 50 ಎಕರೆ ರೀ ಮನ್ಸ್ ಕೊಡಬೇಕು. ಅದು ಸುಮ್ಮ ಎಲ್ ತೋಟ ಇದು ಮಾಡಿ ನಿಂಬೆ ಪಡ ಅಲ್ರಿ, ದಿನ ರೌಂಡ್ ಹೊಡೆದಿಲ್ಲ. ಆ ಹೊಲ ಹೇಳ್ತದ ನನಗೆ ಇದು ಕಮ್ಮದಂತ, ಗಿಡ ಮಾತಾಡ್ತದ ನಿಮ್ಗೆ, ಏನಂಗ ನೀರ್ ಕೊಟ್ಟಿಲ್ಲ ನೋಡು, ನಂಗೆ ಗೊಬ್ಬರ ಕೊಟ್ಟಿಲ್ಲ ನೋಡು, ನಂಗೆ
ಔಷಧ ಹೊಡೆದು ಜಡ ಬಂದದ ಈಗ ಮನ್ಯಾಗ ಹೆಂಗ್ ಹುಡುಗರು ಹೇಳ್ತಾರೆ ಅದೇ ಟೈಪ್ ರೀ ಇದು. ಹಾ ರೀ ಒಕ್ಕಲ್ತ ನಿಂಬಿ ಪಡ ಅಂದ್ರೆ ಸುಮ್ಮನೆ ಎಲ್ಲರೂ ಹಚ್ಚಾರ ನಾವನ್ನ ಹಚ್ಚೋದು. ಒಟ್ ದಿನ ಬಂದ್ ಒಂದ್ ನೋಡ್ಕೊತ ಸಲ ಇರ್ಬೇಕ್ರಿ. ಇದಕ್ಕೆ ರೌಂಡ್ ಹೊಡೆದು ಹೋದ್ರಿ ಹಾ ರೀ ನಂಗೆ ನೆಗಡಿ ಬಂದದ ಕೆಮ್ಮು ಬಂದದ ಹಾ ಊಟ ಹಾಕಿಲ್ಲ ಅಂತ ಹೇಳ್ತದೆ. ಈಗ ಹಾ ರೀ ಕೆಲವು ಏನದ ಲೇಬರ್ ಮೇಲೆ ಬಿಟ್ಟಿರ್ತೇವೆ, ಕೆಲವು ಹುಡುಕ್ ನೀರೇ ಹೋಗಿರ್ತಾರೆ, ಹಾ ರೀ ನೀರೇ ಹೋಗಲ್ಲ. ಕೆಲವು ಏನ್ ಮಾಡ್ತಾರ ಬಾಯಾಗ ವಜ್ಜಿ ದಡ ದಡ ಒಂದ್ ಥೋಡೆ ಹೊಡಿತಾರ, ಥೋಡೆ ಚೆಲ್ತಾರೆ. ನಿಮ್ಮ ಎಕ್ಸಾಂಪಲ್ ಮಾತು ಹೇಳ್ತೀನಿ, ಹಾ. ಹೊಸ ಮಾಲಕ್ಕೆ ಮಾಡೋದೇ ಆಗಲ್ಲ. ಹೌದೌದ್ರಿ ಲೇಬರ್ ಆಗಿರ್ತದೆ, ಆದ್ರೆ ಇರ್ಬೇಕಾಗ್ತದೆ ನೋಡಿ ಕಂಪಲ್ಸರಿ. ಹಾ ಇದು ರೀ. ಮಾಡಿದ್ರೆ ಫಾಯ್ದಾ. ಈ ನಿಂಬೆ ಗಿಡ ಅಂತ ಸವಲತ್ತು ಯಾವ್ದಲ್ಲ, ಅಲ್ಲ ಅಷ್ಟು ಇನ್ಕಮ್ ಯಾವ್ದೂ ಅಲ್ಲ ನನ್ನ ತಿಳಿದ ಮಟ್ಟಿಗೆ. ಹಾ ರೀ ಭಾರಿ ನಿಂಬೆ ಪಡ ನೋಡ್ರಿ, ಮಾಡೇಬೇಕು ಎಲ್ಲರೂ. ಹಾ ರೀ. ಪ್ರತಿಯೊಬ್ಬ ರೈತ ಮಾಡಿದ್ರೆ ಕಮರ್ಷಿಯಲ್ ದುಡ್ಡು ಇದ್ದಂಗೆ ನೋಡ್ರಿ. ಈಗ ಈ ಏರಿಯಾ ಒಳಗ ಜಾಸ್ತಿ ಮಂದಿ ಮಾಡ್ಲತ್ತಾರೇನು? ಈಗ ನಡೆದ್ರಿ ಈಕಿ ಕಡೆ ಏನಲ್ಲ, ಅಲ್ಲಿ 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 ಪ್ಲಾಂಟ್ ಮಾಡ್ಲಾಗತ್ತಾರ. ಹಾ ರೀ ಪ್ಲಾಂಟ್ ಮಾಡ್ಲಾಗತ್ತಾರ, ಫರ್ಟಿಲೈಸರ್ ಹೆಚ್ಚು ಉಪಯೋಗ ಮಾಡ್ಲಾಗತ್ತಾರ. ಹಾ ರೀ ಏನ್ ಅದು ಹಾ ರೀ ಫರ್ಟಿಲೈಸರ್ ಮಾಡಿದ್ರೆ ಮುಪ್ಪಾತದ್ರಿ ಗಿಡ ಭಾಳ. ಹಾ ರೀ ಅದ್ರ ಅದಕ್ಕೆ ಬೆಳ್ಸೋ ತರೀಕಾ ಕುನಲ್ಲಿ ಇನ್ನ ಯಾರ ರೈತರು ನಿಮ್ಗೆ ಹೇಳ್ತೀನಿ ರೀ. ಹಾ ರೀ ಇದಕ್ಕೆ ಒಂದೇ ಒಂದು ನೋಡ್ರಿ, ಇದಕ್ಕೆ ಇದು ಹೋಗ್ಬೇಕಾಯ್ತ, ಭಾಳ ಸಸ್ತ ಅದ ರೀ ನಿಂಬೆ ಗಿಡದು. ಹಾ ರೀ ನಾವು ಸ್ವಂತ ಮಾಡಿದ್ದು ಹ್ಮ್ ಸುಣ್ಣ, ಕಾಪರ್ ಸಲ್ಫೇಟ್ ಹಾ ರೀ ಬ್ಯಾರಲ್ದಾಗ ಹಾಕ್ಬೇಕು. 2 kg ಅದು ಹಾಕ್ಬೇಕು, 2 kg ಹಾಕ್ಬೇಕು. ಕಾಪರ್ ಬಂದದಲ್ಲಿ ನೋಡ್ಕೋಬೇಕು ನಾವು. ಹಾ ರೀ ನೋಡ್ಕೊಂಡು ಜೂನ್ ಜುಲೈದಾಗ 2 ಟೈಮ್ ನೀವು ಹೊಡೆದಿರಲ್ಲ ನಿಂಬಿಕಾಯಿ ಎಷ್ಟು ಸೈನಿಂಗ್, ಒಂದೇ ಒಂದು ಹೋಲ್ ಇರಲ್ಲ. ಹಾ ರೀ ಅದು ಯಾರೋ ಉಪಯೋಗ ಮಾಡೋ ಹೋಗೋದು ಬ್ಲೂ ಕಾಪರ್ ಖರೀದಿ ಮಾಡ್ತಾರೆ ಬಜಾರ್ದಾಗ. ಖರೀದಿ ಮಾಡೇ ಬರೋದ್ರಿ. ಹಾ ರೀ 1-2 ಎಮ್ಮೆ ಇದ್ದು ಅಂದ್ರೆ ನಡೀತದ್ರಿ. ಬೇಕಾದ್ರೆ ನಡ್ಬೇಕು, ನುಗ್ಗಿ ಹಾಕ್ಬೋದು. ಹ್ಮ್ ಹಿಂಗೆಲ್ಲ ಗಿಡ ಹಾಕದಲ್ಲಿ ಬಾಳೆಹಣ್ಣು ನೋಡ್ರಿ ಹಾ. ಹೆಂಗ್ ಬಿಟ್ಟದ್ ನೋಡ್ರಿ ಬಾಳೆಹಣ್ಣು. ನೀವ್ ಏನೇನ್ ಹಚ್ಚಿರಿ ಇದ್ರಾಗ? ಇದ್ರಾಗ ಇದೇ ಬಾಳಿ ರೀ. ಬಾಳೆ ಮತ್ತ ನುಗ್ಗಿರಿ? ಹಾ, ನುಗ್ಗಿ ರೀ. ಹಾ ಈ ನುಗ್ಗಿ ನೋಡ್ರಿ ವರ್ಷ ಎಷ್ಟದ ರೇಟ್? 500 ರೂಪಾಯಿ ಕೆಜಿ ಅಂತ್ರಿ ನುಗ್ಗಿ. ಹೌದ್ ನುಗ್ಗಿ ರೇಟ್ ಬಂದದ್ರಿ ಇವಾಗ. ನುಗ್ಗಿದಾಗ 3-4 ಟೈಪ್ ಅದ ರೀ. ಹಾ ವರ್ಷ ಇಡೀ ಬರೋದನ್ನ ಈಗ ಹೊಸ ತಳಿ ಬಂದದ ಅಂತಾರ, ನಾವಾಗಂತೂ ಕೇಳಿಲ್ಲ. ಹಾ ವರ್ಷಿಗೊಂದ್ಸಲ ಆ ನುಗ್ಗಿ ಹಚ್ಚೋದ್ರೆ ಇನ್ನೊಂದೇನ್ ಫಾಯ್ದೆ ಇದೆ ಅಂದ್ರೆ, ಹಾ ಅದು ವರ್ಷಕ್ಕೊಂದ್ಸಲ ನಮ್ಮ ಹೊಲಕ್ಕೆ ಗೊಬ್ಬರ ಕೊಟ್ಟು ಹೋಗ್ತದ್ರಿ ಅದು ನುಗ್ಗಿ ರೀ. ಹೌದೌದ್ರಿ ಪೂರಾ ಉದುರ್ತದ ತಪ್ಪಲ. ಹಾ ರೀ ನಡು ಸೆಂಟರ್ನಾಗ ಉದುರ್ತದ. ನಡು ಸೆಂಟರ್ನಾಗ 3 ವರ್ಷ ತನಕ ಏನು ಬೆಳಿ ತಕ್ಕೋದು. ಆ ನುಗ್ಗಿದೇನು ನುಕ್ಸಾನ ಇಲ್ರಿ. ಹಾ ಕೆಲವ್ರು ಎಲ್ಲಪ್ಪ ಕಡಿಯೋದು ಮಾಡೋದು ಅಂತಂತಾರ. ಹಾ ಅದ್ರ ನುಗ್ಗಿ ಕಂಪಲ್ಸರಿ ಒಂದ್ ಬೆಳಿ ನಾವು ಯಾವ್ದನ್ನು ಬೆಳಿ ಮಾಡಬಹುದು ನೋಡ್ರಿ. ನಡ್ಬರ್ಕ್ ಯಾವ್ದು ನುಗ್ಗಿ ಫಾಯ್ದೆ ಅದ ರೀ ಹೊಲಕ್ಕೆ. ಹಾ ರೀ ಉಳ್ಕಿ ಬೆಳಿ ಮಾಡಿದ್ರೆ ಗೊಬ್ಬರ ಕೊಡಲ್ರಿ. ಹಾ ರೀ ಅದು ನುಗ್ಗಿ ಗಿಡ ಗೊಬ್ಬರ ಕೊಡ್ತದ್ರಿ. ಹ್ಮ್ ಫಾಯ್ದೆ ಅದ ನೋಡಲ್ಲ. ತಾತ್ಕಾಲಿಕವಾಗಿ ಟೆಂಪ್ರವರಿ ಬೆಳೆ ಹಾಕೊಂಬೋದು. ಹಾ ರೀ ಈ ಮನಿ ಸಲುವಾಗಿ, ಮಾರಾಟದ ಸಲುವಾಗಿ ಏನಾಗಲ್ಲ. ಅಯ್ಯೋ ಬಾಳೆಹಣ್ಣು ಮತ್ತ ಬಾಳಿ ಹಾ ರೀ ಈಗ ಉಳಿದ ಗಿಡ ಎಲ್ಲಿ ಜಾಗ ಫಾಲ್ಟ್ ಆಗ್ಯದ ಗಿಡ, ಅಲ್ಲಿ ಕೆಲವು ಗಿಡಗಳು ಹಚ್ಕೊಂಡ್ರು ಅದು ಮನಿ ಸಲುವಾಗಿ ಆಗ್ತದೆ. ಹಾ ರೀ ಯಾವ್ದು ಫೇಲ್ ಆಗಲ್ಲ. ನೆಲ್ಲಿಕಾಯ ಅದನ್ನು ಮನಿ ಸಲುವಾಗಿ ಹಾಕೊಂಬೋದು. ಅಲ್ಲಿ ಅಲ್ಲಿ ಗಿಡ ಎಲ್ಲಿ ಗಿಡ ಹೋಗಿರ್ತದೆ, ಹಾ ರೀ ಹೈಟ್ ಹೋಗ್ತದೆ, ಏನು ದೊಡ್ಡ ಮರ ಆಗಲ್ಲ. ಈಗೇನು ಲೋಕಲ್ ಗಿಡ ರೀ. ಹಾ ಹಿಂಗೆ ಪ್ರತಿಯೊಂದೆಲ್ಲ ಗಿಡ ನಾವು ಹಾಕೊಂಡ್ರು ಫಾಯ್ದೆ ಅದ ನೋಡ್ರಿ. ನಿಂಬೆ ಗಿಡ ಪ್ರತಿಯೊಬ್ಬ ರೈತ ಹತ್ತಂದ್ರೆ ಭಾಳ ಒಳ್ಳೇದು. ಹಾ ರೀ. ಈಗ ನಿಂಬೆಕಾಯಿ ಗಿಡ ಒಂದು ಅದ್ರದ್ದು ಟೋಟಲ್ ಆಯುಷ್ ಎಷ್ಟು ಬರ್ತದ್ರಿ? 25 ವರ್ಷ ಟೋಟಲ್ ನೋಡ್ರಿ, ಬರೇ ನಾವು ನಮ್ಮ ಲೋಕಲ್ ಗೊಬ್ಬರ ಬೆಳೆಸಿದ್ರೆ 50 ವರ್ಷ ನೋಡ್ರಿ. ಹಾ ರೀ ಗ್ಯಾರಂಟಿ 50 ವರ್ಷ ಗ್ಯಾರಂಟಿ. ಅದಕ್ಕೆ ಯಾವ ಟೈಪ್ ಮಾಡ್ಕೋಬೇಕು ಅದೇ ಟೈಪ್ ಮಾಡ್ಕೊತ. ಹಾ ಹಸಿ ಗೊಬ್ಬರ ಕೊಡ್ಬೇಕ್ರಿ ಇದಕ್ಕೆ. ಹಾ ಹಸಿ ಗೊಬ್ಬರ ಅಂದ್ರೆ ಹೆಂಡಿ. ಹಾ ರೀ ಈಗ ಒಣಗಿಸಿ ಗೊಬ್ಬರ ಹಾಕೋದು ಬೇರೆ ರೀ. ಹಾ ಹಸಿದೇನು ತಿಪ್ಪಿ ಹೆಂಡಿ ಇರ್ತದಲ್ರಿ, ಹಾ ರೀ ಅಲ್ಲಿ ಲೇಬರ್ ಕುಂತು ನೀರು ಹೋಗೋ ಟೈಮ್ದಾಗ ಮಸ್ಕೊತ ಹೋಗ್ಬೇಕು, ಗಿಡಕ್ಕೆ ನೀರು ಹೋಗ್ಬೇಕ್ರಿ. ಹಾ ಅದು ಸೇಮ್ ವೀರ್ಯ ಕೊಟ್ಟಂಗೆ ನೋಡ್ರಿ. ಹಾ ರೀ ಬಟ್ ವೀರ್ಯ ಏನ ಬೆಳೆಸ್ತದ, ಇದು ಫಲನೂ ಹೆಚ್ಚು ಮಾಡ್ತದ, ಗಿಡನೂ ಬೆಳೆಸ್ತದ. ಹಸಿ ಗೊಬ್ಬರ, ಹಸಿ ಹಸಿ ಎಂಡೆ ಗೊಬ್ಬರ, ಹಾ ರೀ. ಅದು ಮೇನ್ ಹಸಿ ಗೊಬ್ಬರ. ಇದಕ್ಕೆಲ್ಲ ಮತ್ ನೀರ್ ಬಿಡೋದೆಲ್ಲ ಹೆಂಗ್ ಮಾಡ್ತೀರಿ? ಇದು ನೀರು ಬಿಡೋದು ನೀರಿನ ಡಿಪೆಂಡ್. ಹಾ ನೀರು ಹೆಂಗೆ, ನೀರು ಹೆಚ್ಚಿತ್ತು ಅಂದ್ರೆ ಕಾವಲಿ ಮಾಡಿ ನೀರು ಬಿಟ್ಕೋಬೋದು. ಹಾ ರೀ ಬಿಟ್ಟರೆ ಏನಾಗ್ತದೆ, ಕಾವಲಿ ಮಾಡಿ ನೀರು ಬಿಟ್ಟಿವಿ ಅಂದ್ರೆ ಒಂದು ಹುಲ್ಲಿನ ಸಮಸ್ಯೆ, ಲೇಬರ್ ಸಮಸ್ಯೆ ಇರ್ತದೆ. ಹಾ ರೀ ಅದಕ್ಕೆ ಏನು ಮಾಡೋದು, ಡ್ರಿಪ್ ಮಾಡ್ತೇವೆ. ಹಾ ರೀ ಈಗೇನು ಹೊಸ ಇದ್ರ ಪ್ರಕಾರ ಪೈಪ್ ಮಾಡಿ ನಳ ಟೈಪ್ ಮಾಡಿಬಿಟ್ರೆ, ಪ್ರತಿಯೊಂದು ಗಿಡಕ್ಕೆಲ್ಲ ನಳ ಮಾಡಿಬಿಟ್ರೆ ಹುಲ್ಲೂ ಆಗಲ್ಲ, ಏನೂ ಆಗಲ್ಲ. ಸ್ವಲ್ಪ ದುಡ್ಡು ಹೆಚ್ಚಿಗೆ ಖರ್ಚ ಬರ್ತದೆ. ಹಾ ರೀ ಡ್ರಿಪ್ ಮಾಡೋ ಪೈಪ್ ಏನದ ಖರ್ಚ ಬರಲ್ರಿ. ಹಾ ಈಗ ನಳ ಟೈಪ್ ನಾವು ಸಿಸ್ಟಮೆಟಿಕ್ ಮಾಡಿದೇವೆ ಅಂದ್ರೆ ಅದು ಹುಲ್ಲೂ ಆಗಲ್ಲ, ಏನೂ ಆಗಲ್ಲ, ಗಿಡದ ಕುಂಡೆಗೆ ನೀರು. ಹಾ ಈ ಡ್ರಿಪ್ ಉದ್ದೇಶ ಮಾಡೋದು ನೀರು ಕಮ್ಮಿ ಇದ್ದಸಿಂದ ಡ್ರಿಪ್ ಮಾಡೋದ್ರಿ. ಹಾ ರೀ ಯಾಕಂದ್ರೆ ಗಿಡ ಹೆಚ್ಚಾದಾಗ ಫಸ್ಟ್ ನೋಡ್ರಿ 1 ಲೀಟ್ರ್ ಬೇಕು, ಹೌದ್. ಅಲ್ಲಿ 2 ಲೀಟ್ರ್, 4 ಲೀಟ್ರ್, 5 ಲೀಟ್ರ್. ಮಿನಿಮಮ್ ದೊಡ್ಡ ಗಿಡಕ್ಕೆ ಮಿನಿಮಮ್ ಅಪ್ಪ ಅಂದ್ರೆ ಒಂದು 5 ಲೀಟ್ರ್ ನೀರು ಡೈಲಿ ಬೇಕು ನೋಡ್ರಿ. ಹಾ ರೀ ಇಲ್ಲ ವಾರಕ್ಕೆ 10 ಲೀಟ್ರ್ ನೀರು ಕಂಪಲ್ಸರಿ ಕೊಡಬೇಕ್ರಿ ಇದು. ಹೌದ್ರಿ ಆವಾಗ ಫಲ ಸಿಗ್ತದೆ ನೋಡ್ರಿ ನಿಂಬಿದ್ದು. ಹಾ ರೀ ನೀರು ಅಂತೂ ಕಡಿಮೆ ಮೇಲೆ ನಡೀತದೆ. ಬೆಳೆ ಬೆಳಿಗೋ ಟೈಪ್ ಮಾಡೋದು. ಹಾ ಒಂದು ವೇಳೆ ನಮಗೆ ಬೆಳೆ ರೇಟ್ ಕಮ್ಮಿ ಆದ್ರೂ
ನೆಕ್ಸ್ಟ್ ಮುಂದಿನ 3 ತಿಂಗಳ ನಮ್ಗೆ ರೇಟ್ ಸಿಗ್ತದ್ರಿ. ಹಾ ರೀ ಉಳ್ಕಿ ಬೆಳೆ ಎಲ್ಲಿ ಸಿಗ್ತದ್ರಿ? ಸಿಗಲ್ಲ, ಅದು ಪೂರಾ ಕಟಾವ್ ಮಾಡಿ ತೆಗಿಬೇಕಾಗ್ತದ ನಾವು. ಹ್ಮ್ ಹ್ಮ್ ರೇಟ್ ಸಿಗ್ಲಿಲ್ಲ, ಇದು ರೇಟ್ ಯಾವಾಗ್ಲೂ ಸಿಕ್ಕಂಗೆ ಈ ಸಲ ರೇಟ್ ಸಿಗಲಿಲ್ಲ ಅಥವಾ ಬೆಳೆ ಹಾಳಾಯ್ತು, ಹಾ ರೀ ಏನೋ ವಿಕೋಪ ಬಂದು ಮಳೆ ಹೆಚ್ಚಾಗಿ ರೋಗ ಬಿದ್ದು ಹಿಂಗಾಗಿ ಏನೋ ಹಾಳಾದ್ರೂ ಹ್ಮ್. ಒಂದ್ ಬೆಳೆ ಹೋದ್ರ ನೆಕ್ಸ್ಟ್ ಬೆಳೆ 3 ತಿಂಗಳು ಮತ್ತೆ ತಯಾರಿ ಆಗ್ತದೆ. ಈಗ ಇವತ್ತು ಎಷ್ಟ್ ಅದ ರೇಟ್ ಇವತ್ತು? ಇವತ್ತ 1,000 ರೂಪಾಯಿ ಅದ ರೀ 1,000 ರೂಪಾಯಿ ಗಿಡಕ್ಕೆ. ಇದು ಹೋಗ್ತದ 4,000 5,000 ತನಕ ಹೋಗ್ತದ್ರಿ. ಹಾ ರೀ ಇದೇನ್ ರೇಟ್ ಇಲ್ಲ. ಈಗ ಸಸ್ತಾ ಅಂದ್ರೂ ಹಾ ರೀ 1,000 ರೂಪಾಯಿ ಅದ ಈಗ. ಹಾ 700-800 ರೂಪಾಯಿ 1000 ಅಂತ ಹೇಳ್ರಿ ನೀವು. ಹಾ ರೀ 1,000 ರೂಪಾಯಿ ರೇಟ್. ಹೋದ್ ವರ್ಷ ಹೈಯೆಸ್ಟ್ ಎಷ್ಟ್ ಹೋಗ್ಯದ್ರಿ? ಹೋದ ವರ್ಷ 5,000 5,000 6,000 ಹೋಗ್ಯದ್ರಿ. 6,000 ಹೋಗ್ಯದ. 6,000 ಹೋಗ್ಯದ. ಹ್ಮ್ ಹ್ಮ್ ಹ್ಮ್. ಆದಷ್ಟು ಫರ್ಟಿಲೈಸರ್ ಕಮ್ಮಿ ಮಾಡ್ಬೇಕು ನೋಡ್ರಿ ಇದಕ್ಕೆ. ಹಾ ರೀ ಅದು ಬೆಳೆ ದಸರಾ ಇದ್ದಂಗೂ ರೇಟ್. ಹಾ ಜನ ಈ ದೇವರ ದೇನ್ರ ಅವು ಇರ್ತಾವಲ್ರಿ, ಹಾ ಆ ಟೈಮ್ದಾಗ ಏನಂದ್ರೆ ಇದು ಮೊಹರಂ ತಿಂಗಳದಾಗ ಹಾ. ಅವ್ ದೇವ್ರ ಹೇಳಕ್ಕ ಅವು ಇವು ದೇವ್ರ ಹೇಳ ಖರಾಬ್ ಕಾಯಿ ಏನಿರ್ತದ್ರಿ ಹಾ ಮಾರಾಟ ಆಗಲ್ಲ ಅಂತ ಅದನ್ನೂ ಮಾರಾಟ ಆಗ್ತದ್ರಿ. ಹಾ ಹಾ ಅದು ಯಾಕಂದ್ರೆ ಆ ಇಳಿಸಿ ಇವತ್ನಾಳ ಏನಂದ್ರೆ ದೇವ್ ಹಿಡಿತು ಭೂತ್ ಹಿಡಿತಾನೆ ಅವ್ ಚಲೋ ಕಾಯಿ ಒಯ್ಯಲ್ರಿ ಅದು. ಹೌದು ದೇವಿ ಪಿವಿ ಖರಾಬ್ ಕಾಯಿನೇ ಒಯ್ತಾರೆ. ಹಾ ಈಗ ಮೊಹರಂದಾಗ ದೇವ್ರು ಬಂತು ದಂಡ್ರ ಬಂತು ಎಲ್ಲಿ ದೇವ್ರಿಗೆ ಇವ್ರು ಹೇಳ್ತಾರ ಹಾ ಚಲೋ ಇಲ್ಲ, ಖರಾಬ್ ಕಾಯಿನೂ ಮಾರ್ತದೆ. ಹಾ ಹಾ ಅಂದ್ರೆ ಇವು ಡಾಗ್ ಬಿದ್ದಿದ್ದು ನಡೆಯಲ್ರಿ, ಇದಕ್ಕೆ ರಸಕಾಲಕ್ಕೆ ವಾಸ ಬರ್ತದೆ. ಹಾ ಹಾ ಚಲೋ ಕಾಯಿ ನಡೀತದೆ ನೋಡೋದು. ಮೊಹರಮ, ದೀಪಾವಳಿ, ದಸರಾ ಹಾ ರೀ ನಿಂಬಿಕೆ ಭಾಳ ಬೇಕ್ರಿ. ಹಾ ರೀ ಮೊಹರಂಗೂ ಬೇಕು, ದಸರಿಗೂ ಬೇಕು. ದೇವಿ ಹೆಸರು ಮೇಲೆ ಇರ್ತದೆ. ದೀಪಾವಳಿಗೆಲ್ಲ ಅಲ್ಲಿ ಇಲ್ಲಿ ಬೇಕ್ರಿ. ಹಾ ರೇಟ್ ಹೆಚ್ಚಿಗೆ ಇರ್ತದೆ ಯಾವಾಗ್ನು. ಹಾ ರೇಟ್ ಹೆಚ್ಚಿರ್ತದ. ರೀ ಏನ್ ನುಕ್ಸಾನ್ ಇಲ್ರಿ ನಿಮ್ಮಿದ್ ಒಟ್ಟಾರೆ ಹೇಳ್ಬೇಕಾದ್ರೆ. ಹಾ ರೀ ನಿಮ್ಮ ಇದು ರೊಕ್ಕ ಇದ್ದಾಗ ನೋಡಿ ನಾವು ಸೀದಾ ಹೋಗೋದು ಬ್ಯಾಂಕಿಗೆ, ನಮ್ಗೆ ರೊಕ್ಕ ಅಳಸ್ತು ಹಾ ಎಲ್ಲಿ ಇಲ್ಲಪ್ಪ, ಎಲ್ಲೇ ತಿರ್ಗಾಡಿದ್ರು ಒಂದ್ ಚೀಲ ಹೊಂಟಿರ್ತದೆ ಕಾಯಿ. ಹೌದ್ರಿ ಈಗ 400-500 ರೂಪಾಯಿ ನಮ್ಗೆ ಬೇಕಾಯ್ತು, ಬ್ಯಾಡಪ್ಪ ಯಾರು ಕೊಡೋಲ್ಲ, ಏನ್ ಮಾಡೋದು? ಓಡಾಡಿ ಬರಮ್ಮ ಫಡದಾಗ ಅಂದೇವಪ್ಪ ಅಂದ್ರೆ ಈಗ ಓಡಾಡಿ ಹೋಗೋದು, ಹಾ ಅಥವಾ ಕೆಳಗೆ ಬಿದ್ದಿದ್ರೆ ಮ್ಯಾಲಿನ ಬೇಕಾದ್ ಕಟ್ಕೊಂಡು ಒಂದ್ ಚೀಲ ಒಯ್ದು ನಾವು ಮಾರಾಟ ಮಾಡಿ ನಾವು ರೊಕ್ಕ ತಗೋಬೋದು. ಹಾ ರೀ ಉಳ್ಕಿದ ಫಲ ಹಂಗಿಲ್ರಿ. ಈ ಬಾಳಿ ಅದ, ಹಾ ಬಾಳಿ ಪೂರಾ ಹಣ್ಣಿಗೆ ಬಂದ್ರೆ ನಾವು ಕಡಿಬೋದ್ರಿ. ಹೌದ್ರಿ ಈ ನಿಂಬೆ ಹಂಗಿಲ್ಲ, ಹಾ ತುಂಬರೇ ಇದು ಅಂತಿಲ್ಲ, ಹಿಂಗ್ ಬರಲ್ಲ. ಹಾ ಪ್ರತಿಯೊಬ್ಬರು 1 ಎಕರ್ 1.5 ಎಕರ್ ಮಾಡಿದ್ರೆ ಆರ್ಥಿಕ ಸ್ಥಿತಿ ಚಲೋ ಆಗ್ತದ ನೋಡ್ರಿ. ಹಾ ರೀ ಗಂಭೀರ ಯಾರ ಬಳಿ ರೊಕ್ಕ ಹೋಗೋದ ಹತ್ತಾರ, ಕೇಳೋದ್ ಹತ್ತಾರ, ಹಾ ಅಡ್ವಾನ್ಸ್ ಆಗಿಟ್ಟು ಬರೋದು, ರೊಕ್ಕ ತಗೋದು, ಒಂದ್ ಚೀಲ ಒಯ್ಯೋದು, ಹಾ ಗಾಡಿ ಮೇಲೆ ಒಯ್ದು ಮಾರಾಟ ಮಾಡ್ಕೊಂಡು ಬರೋದ. ಹಾ ರೀ 1000 ಬರ್ಲಿ, 800 ಬರ್ಲಿ, 500 ಬರ್ಲಿ, ಕೈದಾಗ ರೊಕ್ಕ ಅನ್ನಪ್ಲಿ ಈ ಉದ್ದೇಶದ ರೀ. ಅದಕ್ಕೆ ಇದು ನಿಂಬೆ ಭಾಳ ಒಳ್ಳೇದಂತ ಅನ್ಸಲ್ಗತ್ತ ನಮ್ಗೆ. ಹಾ. ಫಸ್ಟ್ ಈ ಟೈಪ್ ಹೂವು ಬಿಡೋದ್ರಿ. ಹಾ ಇದೇನದಲ್ರಿ, ಹಾ ಈ ಟೈಪ್ ಹೂವು ಬಿಟ್ಟು ಇದು ಬಗ್ಗಿ ಆದ ನಂತರ ಇದು ಉದುರ್ತದ. ಹಾ ಉದ್ರಿ ಈ ಟೈಪ್ ಮಗ್ಗಿ ಆಗ್ತದೆ. ಹಾ ರೀ ಮಿಡಿ ಅಂತಾರ. ಹಾ ರೀ ಮಿಡಿ ಬಿಟ್ಟು ಇದಕ್ಕೆ ಇದೇ ಟೈಮ್ದಾಗ ನಾವು ನೀರು ಯಾವ ಟೈಪ್ ಕೊಡಬೇಕು ಹಾ ರೀ ಮಾಡ್ಕೊಂಡಾಗೆ. ಹಾ ರೀ ಇನ್ನೊಂದು ರಸ ತುಂಬೋದೂ ಇರ್ತದೆ ನಿಂಬೆ ಗಿಡದಾಗ ರೀ. ಹಾ ರೀ ರಸ ತುಂಬೇಕಾದ್ರೆ ನೀರು ನಾವು ಯಾವ ಟೈಪ್ದಾಗ ನೀರು ಕೊಟ್ಟೇವಲ್ಲ. ನಿಂಬೆ ಗಿಡಕ್ಕೆ ಯಾವ ಟೈಪ್ ಅದ ರೀ ನೀರು ಕೊಡೋದು. ಹಾ ರೀ ಈ ಮಿಡಿ ಇದ್ದಾಗ ಯಾವ ಟೈಪ್ ನೀರು ಕೊಡಬೇಕು. ಹಾ ರೀ ಮತ್ತು ರಸ ತುಂಬಾಗ ಯಾವ ಟೈಪ್ ನೀರು ಕೊಡ್ಬೇಕು ರೀ. ಹಾ ರೀ ಯಾಕಂದ್ರೆ ಈಗ ನಾವು ದಬಾಸೆ ನೀರು ಕೊಟ್ಟೇವ್ರಿ, ಇದು ಮಿಡಿ ಉದುರ್ ಚಾಲು ಆಗ್ತದೆ. ಉದುರ್ತಾವೇನ್ರಿ? ಹಾ, ಹ್ಮ್ ಮತ್ತು ಜನ ದಪ್ಪಾಗಿ ಬಡ್ಡಿ ಬಿರ್ಸಾಯ್ತದ ಅವಾಗ ನೀರು ಹೆಚ್ಚು ಕೊಟ್ಕೊತ ಹೋಗ್ಬೇಕ್ರಿ. ಹಾ ಯಾಕಂದ್ರೆ ರಸ ತುಂಬಲಿಕ್ಕೆ ಚಾಲು ಆಗ್ತದೆ. ಹಾ ರೀ ಅವಾಗ ನೀರು ಕಮ್ಮಿ ಆಯ್ತದ ರಸ ಇರಲ್ರಿ, ಕಾಯಿ ಲಕ್ಷಣ ಇರಲ್ಲ. ಹಾ ರೀ ಇದೇ ಟೈಪ್ ಆಗ್ತದ. ನೀರಿನ ದಪ್ಪ ಅಂದ್ರೆ ಉದ್ದೇಶ ಇದೆ. ಹ್ಮ್ ಈಗ ಅದು ಕಜ್ಜಿ ರೋಗ ಅಂದ್ರೆ ಕಾಯಿ ಇಲ್ಲಲ್ರಿ. ಕಜ್ಜಿ ರೋಗ ಅಂತ ಅದಕ್ಕೆ ಅಂತ ಜೂನ್ ಜುಲೈದಾಗ ಅದನ್ನ ಕಂಟ್ರೋಲ್ ಮಾಡ್ಕೋಬೇಕ್ರಿ. ಇದು ಹಾ ರೀ ರೋಗಗಳು ಏನ್ ಬರ್ತಾವ್ರಿ ಇದ್ರಾಗ? ಇದಕ್ಕೆ ಬರೇ ಏನಿಲ್ಲ, ಒಂದು ಕಜ್ಜಿ ರೋಗ ದೊಡ್ಡ ಬೇಮಾರಿ ಇದಕ್ಕೆ. ಹಾ ರೀ ಕಜ್ಜಿ ರೋಗ ಅಂತ ಹೇಳಿ ಬರ್ತದೆ. ಚುಕ್ಕಿ. ಈಗ ಮಾರ್ಕೆಟ್ನಾಗ ಕೇಳ್ರಿ, ಮಾರಾಟ ಮಾಡೋರು ಏನ್ ಹೇಳ್ತಾರ, ಅವರು ಹಾ ಅವು ನಿಂಬೆ ಗಿಡ ಅದ ರೀ, ಮುಳ್ಳು ಚುಚ್ಚದಂತಾರೆ. ಹಾ ಮುಳ್ಳು ಅಲ್ರಿ, ಅದಕ್ಕೆ ರೋಗಿ ಅದ ಗಿಡ ಹಣ್ಣಿಗೆ. ಹಾ ರೀ ಇಲ್ಲಿ ಆಕ್ಚುವಲ್ ರಸ ಹಿಂಡಿದ್ರೆ ವಾಸ ಬರ್ತದ್ರಿ. ಅದು ಕಾಯಿ ಯಾರು ತೊಗೊಂಬಲ್ಲ. ಹಾ ರೀ ಅದಕ್ಕೆ ಅದು ರೋಗ ಅದೊಂದು ಬರ್ತದೆ. ಕೀಡಿ ಬರ್ತಾವ್ರಿ, ಸಣ್ಣ ಕೀಡಿ. ಹಾ ನಾರ್ಮಲ್ ಔಷಧ ಅದಕ್ಕೆ. ಹಾ ರೀ ಈಗ ಹೇಳಿಲ್ರಿ, ಅದು ಕಜ್ಜಿ ರೋಗಿಗೆ ಅದು ಒಂದ್ 2 ಕಿಲೋ ಸುಣ್ಣ, ಹಾ ರೀ 2 ಕಿಲೋ ಕಾಪರ್ ಸಲ್ಫೇಟ್ ಹಾಕಿದ್ರೆ ಮುಗಿದು ಐತಿದ್ರು. ಬೇಮಾರಿ ಔಷಧ ಇಲ್ರಿ ಇದಕ್ಕೇನು. ಹಾ ರೀ ನೀವೇನು ತಿಪ್ಪಿ ಗೊಬ್ಬರ ಕಂಪಲ್ಸರಿ ವರ್ಷನಾಗ 2 ಸಲ ಕೊಟ್ರಂತೂ ಹೇಳಾರು ಇನ್ಕಮ್. ಇಲ್ಲಾಂದ್ರೆ ವರ್ಷಿಗೆ 1 ಸಲ ಕೊಡ್ಬೇಕು. ಇದು ಔಷಧಿ ಮತ್ತ ಅದು ಇದು ಎಲ್ಲಾ ಸೇರಿಸಿ ಒಂದ್ ಅಂದಾಜ್ ಒಂದ್ ಎಕರೆಗೆ ಎಷ್ಟ್ ಬರ್ಬೋದ್ರಿ ಖರ್ಚು? ಎಕರ್ಕ ಹಿಡ್ರಿ, ಈಗ 1 ಎಕರ್ಕ ಅಂದ್ರೆ ಸುಮ್ಮ ಒಂದು 2 ಟ್ರ್ಯಾಕ್ಟರ್ ಮಿನಿಮಮ್ ಹಿಡಿದ್ರು. ಹಾ ಇವತ್ತು ನೋಡ್ರಿ ನಾವು 4,000-5,000 ಹೇಳಕತ್ತಾರ ಒಂದು ಟ್ರ್ಯಾಕ್ಟರ್ಗೆ ಗೊಬ್ಬರ. ಹಾ ರೀ 2 ಟಿಪ್ಪರ್ 2 ಟ್ರ್ಯಾಕ್ಟರ್ ನಾವು ಗೊಬ್ಬರ ಹಾಕಿದ್ರು ಹಾ 10,000 ಗೊಬ್ಬರದೇ ಇರ್ತದೆ. ಹಾ ರೀ ಲೇಬರ್ ಆಗ್ತದೆ. ಮತ್ತು ಏನ್ರಿ ಇಲ್ಲಪ್ಪ ಲೇಬರ್ ತಂದು 2,000 ರೂಪಾಯಿ ಆಗ್ತದೆ. ಹಾ ರೀ
12,000 ರೂಪಾಯಿ ಬರ್ತದೆ ನೋಡ್ರಿ ಎಕರೆಗೆ ಗೊಬ್ಬರ ಹಾಕೋದು ಬರೀ ಗೊಬ್ಬರ ಹಾಕೋದು. ಫರ್ಟಿಲೈಸರ್ ಗೊಬ್ಬರ ಹಾಕೋದು ಅಷ್ಟೇ ಹೇಳಕತ್ತೀನಿ ಹಾ ರೀ ಉಳ್ಕಿದ ಗೊಬ್ಬರ ಇಲ್ರಿ ಒಂದ್ ಔಷಧಿ ಅವು ಇವು ಅಂದಾಜ್ ಹಿಡ್ಕೊಂಡ್ ಹೋದ್ರ ಒಂದು 20 ತನ ಬರ್ತೇನ್ರಿ ವರ್ಷ ಒಂದು 15-20 ತನ 15-20 ಒಂದ್ ಎಕರೆಗೆ 15-20 ಸಾವಿರ 20,000 ಬರ್ತದೆ ಮೇಂಟೆನೆನ್ಸ್. ಮೇಂಟೆನೆನ್ಸ್ ಹಾ ಹಾ ಮತ್ತು ಅದ್ರಾಗೆ ಫುಲ್ ಆಯ್ತು ಹೆಚ್ಚಿಗಪ್ಪ ಅಂದ್ರೆ ಹೆಚ್ಚು ಬರ್ತದೆ ಹಾ ಸದಿ ಲೇಬರ್ ಚಾರ್ಜ್ ಹೆಚ್ಚಿಗೆ ಅದಲ್ರಿ ಹಾ ಹುಲ್ಲಿಂದ ಹೆಚ್ಚಿಗೆ ಬರ್ತದೆ ಹಾ ಅದಕ್ಕಾಗಿ ಹುಲ್ಲು ಆಗ್ಲಾರ್ದಪ್ಲೆ ಅಂದ್ರೆ ಅಲ್ಲಿ ಕೆಲವರು ಏನು ಮಾಡ್ತಾರೆ ನೀರು ಹೆಚ್ಚದಂತ ನೀರು ಕಾವಲಿ ಮಾಡಿ ಬಿಟ್ಟು ಬಿಡ್ತಾರೆ ಕೆಲವ್ರು ಬೇಡ ಹುಲ್ಲು ಆಗ್ತದ ಅಲ್ಲೇ ಪೈಪ್ಲೈನ್ ಮಾಡಿ ತೂಟಿ ಬಿಟ್ಟು ಹಾ ಅದಕ್ಕೆ ಖರ್ಚ ಕಮ್ಮಿ ಬರ್ತದೆ ಅದು ಒಂದೇ ಸಲ ನಾವು ರೊಕ್ಕ ಹಾಕ್ಬೇಕು ಅದಕ್ಕೆ ಹಾ ರೀ ಪೈಪ್ಲೈನ್ ಮಾಡಿ ನಳ ಟೈಪ್ ಗಿಡಗಳಿಗೆ ಮಾಡ್ಬೇಕಾದ್ರೆ ಖರ್ಚ ಭಾಳ ಬರ್ತದೆ ಹಾ ಅದು ಒಂದು ಸಲ ಮಾಡಿದ್ರೆ 25 ವರ್ಷ 30 ವರ್ಷ ತನ ನಡೀತಿರ್ತದ್ರಿ ಹಂಗೆ. ನಡೀತದೆ ಈಗ ಇದು ನಿಂಬೆಕಾಯ್ದು ಕಡದ್ ಮೇಲೆ ರೇಟ್ ಮತ್ತ ಇದ್ರದ್ದು ಇಳುವರಿ ಬಗ್ಗೆ ಹೇಳ್ರಿ. ಅದು ನೋಡ್ರಿ ಪ್ರತಿ ಸೀಸನ್ ಬರ್ತದೆ ಹಾ ರೀ ವರ್ಷನಾಗ 3 ಸೀಸನ್ ಹಾ ಒಂದು ಮಳೆಗಾಲ ಒಂದು ಚಳಿಗಾಲ ಒಂದು ಬೇಸಿಗೆ ಹಾ ಮಳೆಗಾಲದಾಗ ಏನದ ಈಲ್ಡ್ ಭಾಳ ಬರ್ತದೆ ಮಳೆ ಹೆಚ್ಚಾಗಿ ಹಾ ಅಥವಾ ಮಳೆದಿಂದ ನೈಟ್ರೋಜನ್ ಹೆಚ್ಚು ಸಿಗ್ತದೆ ಹಾ ನೇಚರ್ಲಿ ಸಿಗ್ತದೆ ಹಾ ಅದರಿಂದ ಈಲ್ಡ್ ಹೆಚ್ಚಿಗೆ ಬರ್ತದೆ ಹಾ ಮಾಲ್ ಹೆಚ್ಚಿಗೆ ಬರ್ತದೆ ಹಾ ಅವಾಗ ಏನದ ರೇಟ್ ಡೌನ್ ಇರ್ತದೆ ಹಾ ರೀ 400-500 ಹಿಂಗೆ ಚೀಲ ಒಂಥರ ಹೆಚ್ಚು ಹೋಗ್ಬೋದು ಕೆಲವು ನೇಚರ್ಲಿ ಖರಾಬ್ ಆಗಿತ್ತು ಅಂದ್ರೆ ಮಳೆಗಾಲದಾಗೂ ರೇಟ್ ಹೆಚ್ಚು ಸಿಗ್ತದೆ ಹಾ ರೀ ಆದ್ರೆ ನಾವೇನು ತಿಳ್ಕೊಂಡು ಮಳೆಗಾಲದಾಗ ರೇಟ್ ಕಮ್ಮಿ ಹಿಡಿತೀವಿ ನಾವು ಹಾ ಕಮ್ಮಿ ಹಿಡ್ಕೊಂಡ್ವಪ್ಪ ಅಂದ್ರೆ 5 ಚೀಲ 6 ಚೀಲ ಬರ್ಬೋದು ಹಾ ರೀ 500-600 ಭಾಳ ಅಂದ್ರೆ 800 ತನಕ ಹೋಗ್ತದೆ ಇದ್ದಿಲ್ಲ 600 ಹೇಳ್ರಿ ಹಾ ಮತ್ತು ಚಳಿಗಾಲದಾಗ ಮತ್ತು ಅದಕ್ಕೆ ಈಲ್ಡ್ ಕಮ್ಮಿ ಆಗ್ತದೆ ಹಾ ರೀ ಈಲ್ಡ್ ಕಮ್ಮಿ ಆಯ್ತಪ್ಪ ಅಂದ್ರೆ ಹಾ ಅವಾಗ ರೇಟ್ ಆಗ್ತದೆ 800ರಿಂದ 1000 ತನಕ ಬರ್ತದೆ ಅವಾಗ ಮಿನಿಮಮ್ 800ರಿಂದ 1000 ತನಕ ಬರ್ತದೆ ಈಲ್ಡ್ ಹಾ ಅವಾಗ ಏನದ ಸ್ವಲ್ಪ ರೇಟ್ ಮೀಡಿಯಮ್ದಾಗ ಬರ್ತದೆ ರೇಟ್ 1000 ರೂಪಾಯಿನೇ ಅಂತ ತಿಳ್ಕೊರಿ ಹಾ ಮುಂದೆ ಬ್ಯಾಸಿಗೆ ಸ್ಟಾರ್ಟ್ ಆಯ್ತಂದ್ರೆ ಅರ್ಧ ಈಲ್ಡ್ ಕಮ್ಮಿ ಆಗ್ತದೆ ಹಾ ಅರ್ಧಕ್ಕಿಂತ ಕಮ್ಮಿ ಆಗ್ತದೆ ರೇಟ್ ರೇಟ್ ಅನ್ಕೆ 2 ಪಟ್ಟು 3 ಪಟ್ಟು ಹೆಚ್ಚಾಗ್ತದೆ 5,000 6,000 ಮಿನಿಮಮ್ ಅಪ್ಪ ಅಂದ್ರೆ 3,500ದಿಂದ 6,000 ತನಕ ಮಾಡ್ತದೆ ನೋಡಿ ಹಾ ಅವಾಗ ಈಲ್ಡ್ ಅದ ನಡೀತದಪ್ಪ ಮಿನಿಮಮ್ ಅಂದ್ರೆ ಖರ್ಚು ಈ ಟೈಪ್ ಬರ್ತದೆ ನೋಡ್ರಿ ಅದು. ಮತ್ ಒಂದ್ ವರ್ಷಿಗೆ ಅಂದಾಜು ಟರ್ನ್ ಓವರ್ ಎಷ್ಟ್ ಆಗ್ಬೋದ್ರಿ? ಅಂದಾಜು ಒಂದು 6-7 ಲಕ್ಷ ಹಾ ಮ್ಯಾಕ್ಸಿಮಮ್ ಹೋದ್ರೆ ಅದು ಮೈನತ್ ಅದ್ರ ಇದ್ರ ಮೇಲೆ ಹೋದಂಗೆ ಹೋಗ್ತದೆ 10 ಹೋಗ್ತದೆ 12 ಹೋಗ್ತದೆ ರೇಟ್ ಡಿಪೆಂಡ್ ರೇಟ್ ಹೆಂಗೆ ಇರ್ತಪ್ಪ ಅಂದ್ರೆ ನಾ ಎವರೇಜ್ ಇದೆ ರೇಟ್ ಇವತ್ತು 7,000 8,000 ಮಾಡ್ತದಂತ ಗ್ಯಾರಂಟಿ ಇಲ್ಲ ಹಾ ಅಂದಾಜು ಎವರೇಜ್ ಅಪ್ಪ ಅಂದ್ರೆ ನಾವು 5,000ರಿಂದ 6,000 ಹಿಡಿದೇವೆ ಆ ರೇಟ್ ಹಿಡಿದು ನಿಮ್ಗೆ ಹೇಳಕತ್ತೀವಿ ಒಂದು ವೇಳೆ ಒಂದೇ ಸಾವಿರ ರೇಟ್ ಹೆಚ್ಚಾಯ್ತದ ಹೋಯ್ತರಿ ರೇಟ್ ಹೆಚ್ಚಿಗೆ ಹೋಗ್ತದೆ ಹೋಗ್ಬೋದು 12 ಹೋಗ್ಬೋದು 13 ಹೋಗ್ಬೋದು 14 ಲಕ್ಷ ತನಕ ಹೋಗ್ಬೋದು ವರ್ಷಕ್ಕೆ ಈಗ ಇದು ನಿಂಬೆಕಾಯಿ ಮಾರ್ತಿರಲ್ರಿ? ಹಾಂ ರೀ ನಿಂಬಿಕಾಯಿ ಇಲ್ಲಿ ಮಾರ್ತೀವಿ ಹೌದ್ರಿ ಎಲ್ಲಿ ಯಾವ ಮಾರ್ಕೆಟ್ ಇಲ್ಲಿ ನೋಡ್ರಿ ನಿಂಬಿಕಾಯಿ ಮಾರಾಟ ಮಾಡ್ಬೇಕಿತ್ತಂದ್ರ ಹಾ. ಗುಲ್ಬರ್ಗಾ ಮಾರ್ಕೆಟ್ ಗುಲ್ಬರ್ಗಾ ಮಾರ್ಕೆಟ್ನಾಗ ಏನದಪ್ಪ ಹಣ್ಣು ಇದ್ರೆ ಮಾರ್ತದ ಬ್ಯಾರೆ ಮಾರ ಮತ್ತ್ ಬ್ಯಾರೆ ನಿಂಬಿ ಅಲ್ಲ ಈ ಲೋಕಲ್ ನಿಂಬಿಕಾಯಿನೇ ಮಾರ್ತದೆ ಅಂದ್ರೆ ಜವಾರಿ ಅಂತೇವ್ ನಾವು ಆ ಜವಾರಿ ನಿಂಬಿಕಾಯಿ ಮಾರ್ತದೆ ಮತ್ತ ಢಾರ್ ಟೈಪ್ ಇಲ್ಲಿಗೆ ಅಲ್ಲಿಗೆ 1,000 ರೂಪಾಯಿ ಡಿಫ್ರೆನ್ಸ್ ಬಿಜಾಪುರಕ್ಕೆ ನಮ್ಮ ಬಿಜಾಪುರಕ್ಕೆ 1,000 ಡಿಫ್ರೆನ್ಸ್ ಇಲ್ಲಿ ನಮ್ಮಲ್ಲಿ 3,000 ಮಾಡ್ತದೆ ಅಲ್ಲಿ 4,000 ಮಾಡ್ತದೆ ಅದು ಢಾರ್ ಕಾಯಿ ಕಡ್ದು ಅಲ್ಲಿಗೆ ಹೋಗ್ಬೇಕು ಅನುಕೂಲ ಇತ್ತು ಬಿಜಾಪುರಕ್ಕೆ ಹೋಗ್ತದೆ ಅನುಕೂಲ ಅಂದ್ರೆ ಇಲ್ಲೇ ಗುಲ್ಬರ್ಗ ಮಾರ್ಕೆಟೇ ಮಾಡೋದು ಡಾಗ್ ಬರೋದು ಖಜ್ಜಿ ರೋಗ ಇದು ರೀ ತೂತಾ ಇದ್ದೀವಿ ಇನ್ನೊಂದ್ 2 ತೆಗೀರಿ ತೋರಿಸ್ತೇನೆ ಡಾಗ್ ಅವ ನೋಡಿ ಡಾಗ್ ಚಿಕ್ಕಿ ಏನಂತಾರ ಇದಕ್ಕ? ಇದು ಖಜ್ಜಿ ರೋಗ ಅಂತಾರ್ರಿ ಇದು ಜೂನ್ ಜುಲೈದಾಗೆ ಕಂಟ್ರೋಲ್ ಮಾಡ್ಕೋಬೇಕ್ರಿ ವರ್ಷನಾಗ ಒಂದ್ಸಲ ನಾವು ಕಂಟ್ರೋಲ್ ವರ್ಷನಾಗ 4 ಸಾರಿ ಜೂನ್ದಾಗ ಅಥವಾ ಜುಲೈದಾಗ 4 ಸಲ ಸ್ಪ್ರೇ ಮಾಡಿದ್ರೆ ಅಂದ್ರೆ ಮುಗಿದೋಯ್ತು ಆಕ್ಚುವಲ್ ಅಂದ್ರೆ ಸುಣ್ಣ ಕಾಪರ್ ಸಲ್ಫೇಟ್ ಇರೋದು ಮತ್ತೇನಿಲ್ಲ ರೈತರಿಗೆ ಸತ್ತ ಅಂದ್ರೆ ಇದೆ ಇದು ಉಪಯೋಗ ಮಾಡಿದ್ರೆ ಮುಗಿದೋಯ್ತು ಈ ರೋಗ ಕಂಟ್ರೋಲ್ ಆಗಿಬಿಡ್ತದೆ ಈಗ ಏನದ ಈ ನಿಂಬೆ ಏನದಲ್ರಿ ನಾವು ಕಡದು 1,000 ಡಿಗ್ಗಿ ಹಾಕ್ತೇವೆ ಅದಕ್ಕೆ ಒಂದೇ ತವರ ಹಾಕಿದ ನಂತರ ಅದಕ್ಕೆ 3 ಟೈಪ್ ಚಟಾಸ್ತೇವ್ರಿ ಒಂದೇ ಟೈಪ್ ಅಲ್ಲ ಒಂಥರ ಮೋಟ ಒಂಥರ ಬಾರಿಕ ಒಂಥರ ಮೀಡಿಯಮ್ ಇನ್ನೊಂದ್ ತರ ಅದೇನ್ ನಿಮ್ಗೆ ತೋರ್ಸಿನಲ್ಲ ಖಜ್ಜಿ ರೋಗ ಅದನ್ನು ಕಡಿಮೆ ಮಾಡ್ತೇವ್ರಿ ರೇಟ್ ಹೆಚ್ಚಿತ್ತಂದ್ರ ಖಜ್ಜಿ ರೋಗ ಇದ್ದಿದ್ದು ಹೋತದ ಮಾರ್ಕೆಟ್ಗೆ ಇಲ್ಲಾಂದ್ರೆ ಇಲ್ಲೇ ಬಿಟ್ಟಾಕ್ತಿವಿ ಆದ್ರೆ 3 ಟೈಪ್ ಇದು ಕಾಯಿ ಚಟಾಸ್ತೇವೆ ಅಂದ್ರೆ ಇಲ್ಲ ಟೋಟಲಿ ಹಿಂಗೆ ಹಾಕಿದ್ರೆ ರೇಟ್ ಬರಲ್ಲ ಗ್ರೇಡಿಂಗ್ ಇಲ್ಲೇ ಮಾಡ್ತೀರಿ ಎಲ್ಲ ಇಲ್ಲೇ ಚಟಾಸಿ ಇಲ್ಲೇ ಮಾಡೋದು ಲೆವೆಲ್ ಮಾಡಿ ಕೊಟ್ಟು ಕಳ್ಸೋದು ನಾವು ಬಿ ನಿಂಬೆಕಾಯಿ ಪ್ಲಾಂಟೇಶನ್ ಮಾಡಿ ನಿಂಬೆಕಾಯಿ ಫಾರ್ಮಿಂಗ್ ಸ್ಟಾರ್ಟ್ ಮಾಡ್ಬೇಕಂದ್ರ ನಿಮ್ ಕಡೆಯಿಂದ ಸಜೆಷನ್? ನಾವು ನೋಡ್ರಿ ನೀವು ಕರೆದ್ರ
ಡೈರೆಕ್ಟ್ ಬಂದು ನೀವು ಮೊದಲಾಗಿ ನಿಂತು ನಾವು ಕೆಲಸ ಮಾಡಿಸ್ಬಿಡ್ತೀವಿ. ಹಾ ಆದ್ರೆ ಒಳ್ಳೇದು ನಿಂಬಿಕಾಯಿ ಪಡ ಮಾಡ್ತೀರ ಅಂದ್ರೆ ಮಾಡ್ರಿ, ಅರ್ಜೆಂಟ್ ಮಾಡ್ರಿ. ನೀವು ಹಾ ರೀ ಲೇಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಹಾ ರೀ ನೀವು ಏನ್ರಿ ಕರ್ದ ಯಾವಾಗ್ಲೂ ನಮ್ಮ ಸಲಹೆ ನಿಮ್ಗೆ ಇದ್ದಿರ್ತದೆ. ಹಾ ರೀ ನಮ್ಮ ಸಲಹೆ ನಿಮ್ಗೆ ಕೊಡ್ತೀವಿ. ಆದ್ರೆ ಇಲ್ಲಿ ಲೋಕಲ್ದಾಗ ಏನಲ್ಲಪ್ಪ ಅಂದ್ರೆ ಜವಾರಿ ನಿಂಬಿ ಮಾಡ್ರಿ. ಹಾ ರೀ ಜವಾರಿ ಬೇರೆ ನಿಂಬಿಕಾಯಿ ಇಲ್ಲಿ ಮಾರಾಟ ಆಗಲ್ಲ. ಹಾ ರೀ ಉಳ್ಕಿವು ಬೀಜ ರಹಿತ ಅವು ಬರ್ತಾವ, ಉಪ್ಪಿನಕಾಯಿ ನಿಂಬಿಕಾಯಿ ಬರ್ತಾವ, ಹಾ ರೀ ಅವೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮಾರಾಟ ಆಗಲ್ಲ ಇಲ್ಲಿ ಗುಲ್ಬರ್ಗದಾಗ ಮತ್ತು ಬಿಜಾಪುರ ಮಾರಾಟ ಆಗ್ಬೇಕಿತ್ತು. ರಸ ನಿಂಬಿಕಾಯಿ ಅಂತಾರ್ರಿ ಇದು. ಹಾ ರೀ actual. ಯಾವ ವೆರೈಟಿ ಇರೋದು ಇದು ನಾವು ಅನ್ಬೇಕಾದ್ರೆ ಜವಾರಿ ನಿಂಬಿಕಾಯಿ, ರಸ ನಿಂಬಿಕಾಯಿ ಅಂತಾರ್ರಿ ಇದು. ಹಾ ಕಾಳಜಿ ತಳಿ ಅದು ಹಾ. ರಸ ನಿಂಬಿಕಾಯಿನೇ. ನಮ್ಮ ಪರಂಪರೆ ಹಿಂದಿನ ಹಿಡಿದು ಬಂದಿದ್ದು ರಸ ನಿಂಬಿಕಾಯಿ ಅಂತೀವಿ ನಾವು. ಹಾ ರೀ ಇದು ಆಕ್ಚುಯಲ್ ಮಾಡ್ರಿ. ನೀವು ಮಾಡೋದಿತ್ತಂದ್ರೆ ಏನ್ರ ಸಲಹೆ ಬೇಕಂತಂದ್ರೆ ಹೇಳ್ರಿ, ಹಾ ಬಂದು ಸಲಹೆನೂ ಕೊಡ್ತೀವಿ ನಿಮ್ಗೆ. ರೈಟ್ ರೈಟ್ ನಾವು ಬಂದು ಕೊಡ್ತೀವಿ. ಓಕೆ ಥ್ಯಾಂಕ್ಸ್ ಅಂಕಲ್ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿ ಸರ್ ನಮಸ್ಕಾರ. ನಮಸ್ಕಾರ